ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ಮಾರ್ಟ್ ಎಡ್ಯುಲಾಜಿ. ಸೊ ಲಾಸ್ಟ್ ವಿಡಿಯೋದಲ್ಲಿ ನಾನು ವಿಭಾಜ್ಯತೆ ನಿಯಮಗಳು ಅಧ್ಯಾಯ 3 ನವೋದಯ ಪರೀಕ್ಷೆಗೆ ಸಂಬಂಧಪಟ್ಟಂತಹ ಒಂದು ಇಂಪಾರ್ಟೆಂಟ್ ಚಾಪ್ಟರ್ ವಿಭಾಜ್ಯತೆಯ ನಿಯಮ ಪಾರ್ಟ್ 1ನ ಸ್ಟಾರ್ಟ್ ಮಾಡಿದ್ದೆ. ಆ ಒಂದು ವಿಡಿಯೋದಲ್ಲಿ ನಾನು ವಿಭಾಜ್ಯತೆ ನಿಯಮಗಳು ಯಾವ ಒಂದು ಸಂಖ್ಯೆ ಇನ್ನೊಂದು ನಂಬರಿಂದ ಭಾಗ ಆಗಬೇಕಂದ್ರೆ ಯಾವ ನಿಯಮನ ಫಾಲೋ ಮಾಡಿದರೆ ನಾವು ಕಂಡುಹಿಡಿಬಹುದು ಅನ್ನೋ ಒಂದು ಟಾಪಿಕನ್ನು ಡಿಸ್ಕಸ್ ಮಾಡಿದ್ವಿ. ಸೊ ವಿಭಾಜ್ಯತೆಯ ನಿಯಮ ಅಂದ್ರೇನು, ಒಂದು ಸಂಖ್ಯೆ ಅದರ ಭಾಜಕವನ್ನು ನಾವು ಭಾಗಾಕಾರ ಕ್ರಿಯೆ ಮಾಡ್ದೇ ನಾವು ಡೈರೆಕ್ಟಾಗಿ ಅದನ್ನ ಆನ್ಸರ್ನ ಕಂಡುಹಿಡಿಯೋದು. ಆ ವಿಧಾನಕ್ಕೆ ನಾವೇನಂತ ಕರಿತೀವಿ, ವಿಭಾಜ್ಯತೆಯ ನಿಯಮ ಅಂತ ಕರಿತೀವಿ. ಸೊ ನೀವೇನಾದರೂ ಫಸ್ಟ್ ಪಾರ್ಟ್ನ ನೋಡ್ದೇ ಈ ಸೆಕೆಂಡ್ ಪಾರ್ಟಿಗೆ ಬಂದಿರಂದರೆ ಸೊ ಪಾರ್ಟ್ 1 ವಿಡಿಯೋ ನೋಡಿ ಎಲ್ಲ ನಿಯಮಗಳನ್ನ ತಿಳ್ಕೊಂಡು ಈಗ ಇಲ್ಲಿ ಪಾರ್ಟ್ 2ದಲ್ಲಿರೋವಂಥ ಕ್ವೆಶನ್ಸ್ನ ಡಿಸ್ಕಸ್ ಮಾಡೋಕ್ಕೆ ಅದನ್ನು ನೋಡ್ಕೊಳ್ಳಿ. ಇಲ್ಲಾಂದರೆ ನಿಮ್ಗೆ ಅರ್ಥ ಆಗಲ್ಲ ಯಾವ ನಿಯಮ ಯಾವ ರೀತಿ ಅಂತ ಹೇಳಿ. ಹಾಗೆ ಈ ಒಂದು ವಿಡಿಯೋದಲ್ಲಿ ನಾನು ಅದ್ರ ಮೇಲಿರುವಂಥ ಕ್ವೆಶನ್ಸ್ನ ಡಿಸ್ಕಸ್ ಮಾಡ್ತಾಯಿದ್ದೀನಿ. ಸೊ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನೆಕ್ಸ್ಟ್ ಈಗ ನಾವು ಕ್ವೆಶನ್ಸ್ನ ಡಿಸ್ಕಸ್ ಮಾಡೋಣ. ಇದು ನವೋದಯ ಪರೀಕ್ಷೆಗೆ ಒಂದು ಮ್ಯಾಥ್ಸ್ ಟಾಪಿಕ್ ಆಗಿರುತ್ತೆ. ಸೊ ಫಸ್ಟ್ ಕ್ವೆಶನ್ ನೋಡೋಣ. ಸಂಖ್ಯೆ 4, 5, 6 ಡ್ಯಾಶ್ ಈ ಸಂಖ್ಯೆಯು 2ರ ಭಾಜ್ಯತೆ ಹೊಂದುವುದಾದರೆ ಡ್ಯಾಶ್ನಲ್ಲಿರಬೇಕಾದ ಕನಿಷ್ಠ ಸಂಖ್ಯೆ ಯಾವುದು? ಆಪ್ಷನ್ ಎ 1, 2, 3, 4. ಅಂದರೆ ಇಲ್ಲಿ 4, 5, 6 ಇಲ್ಲೊಂದು ಡ್ಯಾಶ್ ಕೊಟ್ಟಾರೆ. ಈ ಡ್ಯಾಶಲ್ಲಿ ಯಾವ ನಂಬರ್ ಹಾಕಿದ್ರೆ ಈ ಸಂಖ್ಯೆ 2ರಿಂದ ಭಾಗ ಆಗತ್ತೆ. ಸೊ ನಾವು ನಿಯಮದಲ್ಲಿ ನೋಡಿದ್ವಿ 2ರಿಂದ ಭಾಗ ಆಗಬೇಕಂದ್ರೆ ಬಿಡಿ ಸ್ಥಾನದಾಗ ಯಾವ ನಂಬರ್ಸ್ ಇರಬೇಕು? 2, 4, 6, 8 ಮತ್ತು 0 ಇರಬೇಕು. ಹೌದಾ? ಸೊ ಇಲ್ಲಿ ಬಿಡಿ ಸ್ಥಾನದಾಗ ಅವರು ಡ್ಯಾಶ್ ಕೊಟ್ಟಾರೆ. ಹೌದಾ? ಸೊ ಇದರಲ್ಲಿರೋಂಥ ಯಾವುದಾದ್ರೂ ನಂಬರ್ಸ್ ಆಪ್ಷನ್ಸ್ನಾಗ ಅದಾವ? ಹೌದು, 2 ಇದೆ, 4 ಇದೆ. 1, 3 ಇದರಿಂದ ಅಂತರೂ ಇದನ್ನ ಹಾಕಿದ್ರೆ 2ರಿಂದ ಭಾಗ ಅಂತರೂ ಆಗಲ್ಲ ಈ ನಂಬರ್. ಸೊ 2ರಿಂದ ಭಾಗ ಆಗಬೇಕಂದ್ರೆ ಬಿಡಿ ಸ್ಥಾನದಾಗ ಇವಿಷ್ಟು ನಂಬರ್ಸ್ ಇರಬೇಕು. ಹೌದಾ? ಸೊ 2 ಆಪ್ಷನ್ ಐತಿ. ಯಾವ ನಂಬರ್ ಹಾಕ್ತೀರಾ? ಅವ್ರೇನು ಕೇಳಿದಾರೆ ನೋಡ್ರಿ ಇಲ್ಲಿ, ಕನಿಷ್ಠ ಸಂಖ್ಯೆ ಆಗಿರಬೇಕು. ಹಾಗಾದರೆ ಯಾವ ನಂಬರ್ ಹಾಕ್ತೀರಿ? 2. ಓಕೆ, ಸೊ ಆನ್ಸರ್ ಯಾವುದು? ಆಪ್ಷನ್ ಬಿ. ಯಾಕಂದ್ರೆ ಏನಾಗ್ತೈತಿ, 4562. ನೀವು 4 ಹಾಕಿಬಿಟ್ರೆ ಅಂದ್ರೆ 4564 ದೊಡ್ಡ ಸಂಖ್ಯೆ ಆಗಿಬಿಡ್ತೈತಿ. ಸೊ ಸಣ್ಣ ಸಂಖ್ಯೆ ಅಂತ ಕೇಳಿದಾರೆ ತಾನೆ ಅವರು, ಕನಿಷ್ಠ ಸಂಖ್ಯೆ ಅಂತ ಹೇಳಿ. ಅದಕ್ಕೆ ನಾವೇನು ಮಾಡಬೇಕಾಗ್ತೈತಿ? 2ನ್ನು ಹಾಕಬೇಕು. ಓಕೆ, ಸೊ ಸರಿಯಾದ ಉತ್ತರ ಆಪ್ಷನ್ ಬಿ 2. ನೆಕ್ಸ್ಟ್ ಪ್ರಶ್ನೆ. ಸಂಖ್ಯೆಯ ಅಂಕಿಗಳ ಮೊತ್ತವು 3ರಿಂದ ಭಾಗವಾದರೆ ಆ ಸಂಖ್ಯೆಯ ಭಾಜ್ಯತೆ. ಅಂದರೆ ಈಗ ಒಂದು ಅಂಕಿ ಕೊಟ್ಟಿರ್ತಾರೆ, ಅದರದ್ದು ಪ್ಲಸ್ ಮೆಲ್ಲ ಮಾಡಿದಾಗ ಕೂಡಿಸಿದಾಗ ಆ ಒಂದು ನಂಬರ್ 3ರಿಂದ ಭಾಗ ಆದರೆ ಅದು ಯಾವ ಸಂಖ್ಯೆ ಭಾಜ್ಯತೆನ ಹೊಂದೈತೆ ಅಂತ ಅರ್ಥ? ಅದು ಆಪ್ಷನ್ ಬಿ 3. ಓಕೆ, ಸೊ ನೆಕ್ಸ್ಟ್ ಪ್ರಶ್ನೆ. ಈ ಕೆಳಗಿನ ಸಂಖ್ಯೆಗಳಲ್ಲಿ ಯಾವುದು 4 ಮತ್ತು 5ರಿಂದ ಭಾಗವಾಗುತ್ತದೆ? ಇಲ್ಲಿ 4 ಸಂಖ್ಯೆಗಳನ್ನು ಕೊಟ್ಟರೆ ನೀವು ನೋಡಬೇಕು 4ರಿಂದನೂ ಭಾಗ ಆಗಬೇಕು, 5ರಿಂದನೂ ಭಾಗ ಆಗಬೇಕು. ಅದಕ್ಕಿಂತ ಮೊದಲು ನೀವು ನಿಯಮ ತಿಳ್ಕೊಬೇಕು. ಸೊ 4ರಿಂದ ಭಾಗ ಆಗ್ಬೇಕಂದ್ರೆ ಏನಿರಬೇಕು? ಲಾಸ್ಟ್ ಬಿಡಿ ಮತ್ತು 10 ಇವನ್ನೆರಡು ಏನಾಗಿರಬೇಕು? ಈ ಸಂಖ್ಯೆಗಳು ಲಾಸ್ಟ್ ಬಿಡಿ 10ನಲ್ಲಿರುವಂಥ ಸಂಖ್ಯೆ 4ರಿಂದ ಭಾಗ ಆಗಬೇಕು. ಇಲ್ಲ 2 ಸ್ಥಾನಗಳಲ್ಲಿ 2 0 ಇರಬೇಕು. ಓಕೆನಾ? ಇದು 4ರದಾಯಿತು. 5ರದ್ದು ಏನಿರಬೇಕು? ಒಂದು ಬಿಡಿ ಸ್ಥಾನದಲ್ಲಿ 5 ಇರಬೇಕು, ಬಿಟ್ಟರೆ 0 ಇರಬೇಕು. ಹೌದಾ? ಸೊ ಈಗ ನೀವೇನು ಮಾಡಬೇಕು? ಎಲ್ಲ ಸಂಖ್ಯೆಗಳನ್ನ ನೋಡ್ಕೊಂಡು ಕುಂದ್ರೋ ಅವಶ್ಯಕತೆ ಇಲ್ಲ. ಬಿಡಿ ಸ್ಥಾನದಲ್ಲಿ 5 ಮತ್ತು 0 ಇರೋವಂಥದ್ದು ಯಾವುದು? ಬಿ, ಸಿ, ಡಿ. ಸೊ ಆಪ್ಷನ್ ಎ ಅಂತರೂ ನಾವು ಕನ್ಸಿಡರ್ ಮಾಡೋ ಹಾಗೆ ಇಲ್ಲ. ಇನ್ನೊಂದೇನು ನೋಡಬೇಕಂತಂದರೆ ನೋಡಿ, ಲಾಸ್ಟ್ 2 ಸ್ಥಾನಗಳು ಬಿಡಿ ಮತ್ತು 10 ಅದು 4ರಿಂದ ಭಾಗ ಆಗಬೇಕು. ಅದಕ್ಕಿಂತ ಇನ್ನೂ ಈಸಿ ಏನು ಕೊಟ್ಬಿಟ್ಟಾನಂದ್ರೆ ಅವನು ಸೆಕೆಂಡ್ ಕಂಡೀಷನ್, 4ರಿಂದ ಭಾಗ ಆಗುವಂಥ ಸೆಕೆಂಡ್ ಕಂಡೀಷನ್ ಇಲ್ಲಿ ಫಾಲೋ ಆಗ್ತೈತಿ. ಅದಂದರೆ ಬಿಡಿ ಮತ್ತು 10ರ ಸ್ಥಾನದಾಗ 2 0. ಸೊ ಇದು 4ರಿಂದನೂ ಭಾಗ ಆಗ್ತೈತಿ, 5ರಿಂದನೂ ಭಾಗ ಆಗ್ತೈತಿ. ಇಲ್ಲಿ ನಿಮಗೆ ಈಸಿಯಾಗಿ ಆನ್ಸರ್ ಸಿಗ್ಬಿಡ್ತು. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಹೌದಾ? ಅವ್ರೇನು ಕೇಳಿದ್ರು 4ರಿಂದನೂ ಆಗಬೇಕು, 5ರಿಂದನೂ ಆಗಬೇಕು. ಸೊ ಅದಕ್ಕೆ ನಾವೇನು ಮಾಡ್ತೀವಿ, ಈ ರೀತಿಯಾಗಿ ನೀವು ಎಲ್ಲ ಆಪ್ಷನ್ ನೋಡ್ಕೊಂಡು ಕುಂದಿರೋದಿಲ್ಲ. ಈ ರೀತಿ ಕರೆಕ್ಟಾಗಿ ಯಾವುದಾದ್ರೂ ಒಂದು ಆಪ್ಷನ್ ಸಿಕ್ತಂದ್ರೆ ಅದಕ್ಕೆ ಟಿಕ್ಕನ್ನು ಮಾಡಬೇಕು. ಓಕೆ, ನೆಕ್ಸ್ಟ್ ಕ್ವೆಶನ್. 0 ಮತ್ತು 5ರಿಂದ ಕೊನೆಗೊಳ್ಳುವ ಎಲ್ಲ ಸಂಖ್ಯೆಗಳ ಭಾಜ್ಯತೆ ಏನು? ಯಾವುದಿರುತ್ತೆ? ಈಗ ಇಲ್ಲೇ ಜಸ್ಟ್ ಲಾಸ್ಟ್ ಕ್ವೆಶನಲ್ಲಿ ಡಿಸ್ಕಸ್ ಮಾಡಿದೆ. 0 ಮತ್ತು 5ರ ಒಂದು ಲಾಸ್ಟ್ ನಂಬರ್ 0 ಅಥವಾ 5 ಇತ್ತಂದರೆ ಅದು ಯಾವ ಸಂಖ್ಯೆಯಿಂದ ಭಾಗ ಆಗುತ್ತೆ? 5ರ ಭಾಜ್ಯತೆನ ಹೊಂದಿರುತ್ತೆ.
ನೆಕ್ಸ್ಟ್ ಕ್ವೆಶನ್ ನೋಡೋಣ. 4578ರಲ್ಲಿ 18 ಕಳೆದರೆ ಬರುವ ಸಂಖ್ಯೆಯು ಯಾವುದರ ಭಾಜ್ಯತೆಯನ್ನು ಹೊಂದಿರುತ್ತದೆ? ಸೊ ಈಗ ನೀವೇನು ಮಾಡಬೇಕು, ಫಸ್ಟು 4578ರಲ್ಲಿ 18 ಕಳಿಬೇಕು. 18 ಕಳೆದಾಗ ಎಷ್ಟು ಬಂತಿಲ್ಲಿ? 4560. ಸೊ ಈಗಿದು ಈ ಸಂಖ್ಯೆ ಇದನ್ನು ಕನ್ಸಿಡರ್ ಮಾಡ್ಬೇಕು ನೀವು. 4560 ಯಾವ ಭಾಜ್ಯತೆಯನ್ನು ಹೊಂದಿದೆ ಅಂತ ಹೇಳಿ. ಲಾಸ್ಟಿಗೆ 0 ಇತ್ತಾನೆ, ಸೊ 5ರಿಂದ ಭಾಗ ಆಗುತ್ತೆ. 5ರ ಭಾಜ್ಯತೆಯನ್ನು ಹೊಂದಿದೆ ಅಷ್ಟೇ, ಡೈರೆಕ್ಟ್ ಆನ್ಸರ್. ಓಕೆನಾ? ನೆಕ್ಸ್ಟ್ ಕ್ವೆಶನ್ ನೋಡೋಣ. ಕೆಳಗಿನವುಗಳಲ್ಲಿ ಯಾವ ಸಂಖ್ಯೆಯು 10ರ ಭಾಜ್ಯತೆಯನ್ನು ಹೊಂದಿದೆ? ಸೊ 10ರ ಭಾಜ್ಯತೆ ಹೊಂದಬೇಕಂದ್ರೆ ಏನಿರಬೇಕು? ಲಾಸ್ಟ್ ಸಂಖ್ಯೆ 0 ಇರಬೇಕು. ಸೊ ಈ ಲಾಸ್ಟ್ ಸಂಖ್ಯೆ ಯಾವ್ದು 0 ಐತಿ? ಎ ಇಸ್ ದ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಇಲ್ಲಿ ಇಷ್ಟು 4 ಇದಾವೆ. ಓಕೆ, ಈ ಪ್ರಶ್ನೆ 4,44,444. ಈ ಸಂಖ್ಯೆಯು ಯಾವ ಸಂಖ್ಯೆಯ ಭಾಜ್ಯತೆಯನ್ನು ಹೊಂದಿದೆ? 10ರ ಭಾಜ್ಯತೆ ಹೊಂದಿದ? ಇಲ್ಲ, ಯಾಕಂದ್ರೆ ಬಿಡಿ ಸ್ಥಾನದಾಗ 0 ಇಲ್ಲ. ಓಕೆನಾ? 5ರ ಭಾಜ್ಯತೆ ಹೊಂದಿತ್ತಾ? ಇಲ್ಲ, ಯಾಕಂದರೆ ಲಾಸ್ಟಿಗೆ 5ರಿಂದ ಹೋಗಬೇಕಂದ್ರೆ 0 ಇರಬೇಕು, 5 ಇರಬೇಕು. ಇಲ್ಲೇ 4 ಐತಿ, ಇದು ಹೋಗಲ್ಲ. ಸೊ 9 ಬಿಟ್ಟರೆ 7. ಓಕೆ, ಸೊ ಇಲ್ಲೇನು 9ರದ್ದು ಏನು ನಿಯಮ? ಅದ್ರ ಮೊತ್ತ, ಸಂಖ್ಯೆ ಅಂಕಿಗಳ ಮೊತ್ತ 9ರಿಂದ ಭಾಗ ಆಗಬೇಕು. ಓಕೆನಾ? ಸೊ ಇದು ಏನು 9 ನೋಡೋಣ. ಈಗ ಅದು 4 ಎಷ್ಟಿದಾವಲ್ಲಿ? 6 ಇದಾವೆ. ಅಂದ್ರೆ ಕೂಡಿಸ್ತಾ ನಮ್ಗೆ ಎಷ್ಟು ಬಂತು? 24. 24 9ರಿಂದ ಹೋಗ್ತೈತಾ? ಇಲ್ಲ. ಸೊ ಹಂಗಂದ್ರೆ ಈ 9 ಕೂಡ ಆನ್ಸರ್ ಅಲ್ಲ. ಸೊ 7ರಿಂದ ಹೋಗ್ಬೇಕಂದ್ರೆ ಏನದ ನಿಯಮ ಏನಿದೆ ನೆನಪು ಮಾಡ್ಕೊಳ್ಳಿ. ಏನಂತಂದರೆ ಲಾಸ್ಟ್ ಇರುವಂಥ 2 ಸಂಖ್ಯೆ, ಲಾಸ್ಟ್ ಇರುವಂಥ ಸಂಖ್ಯೆನ ಅದನ್ನ 2 ಪಟ್ಟು ಮಾಡಬೇಕು. ಇಲ್ಲಿ ಯಾವ ಸಂಖ್ಯೆ ಐತಿ? 4 ಐತಿ. ಹೌದಾ? 4 ಇದೆ, ಅದನ್ನ 2 ಪಟ್ಟು ಮಾಡಿದ್ರೆ ಎಷ್ಟು ಬಂತು? 8 ಬಂತು. 4 2 8. ಓಕೆ, ಸೊ ಈ 4 2 8 ಇದರಲ್ಲಿ ಮೈನಸ್ ಮಾಡ್ಕೋಬೇಕು. ಇದೆಲ್ಲ ಲಾಂಗ್ ಪ್ರೊಸೆಸ್, ಸುಮ್ಮನೆ ನಿಮಗೆ ಟೈಮ್ ಇರಲ್ಲ. ಬಟ್ ಇಲ್ಲಿ ಏನಾಗ್ತೈತಿ, ಇಲ್ಲೇ ಈಗ ನೀವು ಮಾಡ್ಕೋಬೋದು ರಫನ್ನು. ಆದರೆ ಇಲ್ಲಿ ನಮ್ಗೆ ಆಲ್ಮೋಸ್ಟ್ 3 ಆಪ್ಷನ್ ರಾಂಗ್ ಅಂದರೆ ಆಬ್ವಿಯಸ್ಲಿ 4ನೇ ಆಪ್ಷನ್ನೇ ರೈಟ್. 7ರ ಭಾಜ್ಯತೆ ಇದೆ, ರೈಟ್ ಹೌದಿಲ್ಲ? ಈ ಥರ ನೀವೇನು ಮಾಡ್ಕೋಬೇಕು? ಆನ್ಸರ್ನ ಕಂಡುಹಿಡ್ಕೋಬೇಕು. ಎಲ್ಲ ಮಾಡ್ಕೊಂಡು ಕುಂದ್ರೋ ಅವಶ್ಯಕತೆ ಇರೋದಿಲ್ಲ. ಸೊ ಅಲ್ಲಿ ನಮಗೆ 5ರಿಂದನೂ ಅಲ್ಲ 10ರಿಂದನೂ ಅಲ್ಲ ಅಂತ ಈಸಿಯಾಗಿ ಗೊತ್ತಾಯ್ತು. 9ರದ್ದು ಆಗಬೇಕಂದ್ರೆ ಏನಾಗಬೇಕಿತ್ತು? ಎಲ್ಲ ಅಂಕಿ, ಅಲ್ಲಿರೋಂಥ ಎಲ್ಲ ಅಂಕಿಗಳ ಮೊತ್ತ 9ರಿಂದ ಭಾಗ ಆಗಬೇಕಾಗಿತ್ತು. ಸೊ ಇಲ್ಲಿ 4 4 4 ಇವು 6 ಇದ್ದಾವೆ. ಹೌದಾ? ಇದನ್ನ 6 ಕೂಡಿಸ್ದಾಗ ಎಷ್ಟು ಬಂತು ನಮಗೆ? 24. ಸೊ 9ರಿಂದ ಇದು ಭಾಗ ಆಗೋದಿಲ್ಲ. ಹಾಗಂದ್ರೆ ರೈಟ್ ಆನ್ಸರ್ ಯಾವುದು? 7ರ ಭಾಜ್ಯತೆ, ಆಪ್ಷನ್ ಸಿ. ಓಕೆ, ಸೊ ನೆಕ್ಸ್ಟ್ ಕ್ವೆಶನ್ ನೋಡೋಣ. 636 ಸಂಖ್ಯೆಯನ್ನು 3ರಿಂದ ಭಾಗಿಸಿದಾಗ ಬರುವ ಭಾಗಲಬ್ಧವು ಯಾವುದರಿಂದ ಭಾಗವಾಗುತ್ತೆ? ಸೊ ಇದನ್ನು ನೀವೇನು ಮಾಡಬೇಕು? ಫಸ್ಟು 636 ಬಾಗ್ಲೆ 3 ಇದನ್ನು ಮಾಡಿದಾಗ ಎಷ್ಟು ಬಂತು ನಮಗೆ? 2 1 2 2 1 2. ಈ ಸಂಖ್ಯೆ ಯಾವುದರಿಂದ ಭಾಗ ಆಗುತ್ತೆ? ಬಿಡಿ ಸ್ಥಾನದಾಗ ಯಾವುದಿದೆ? 2. ಸೊ ಆಬ್ವಿಯಸ್ಲಿ 2ರಿಂದ ಭಾಗ ಆಗುತ್ತೆ. ಈಸಿಯಾಗಿರುತ್ತೆ, ನೀವು ಯಾವ ಆಪ್ಷನ್ನು ನೋಡಬೇಕಾಗಿಲ್ಲ. ಲಾಸ್ಟಲ್ಲಿ 2 ಐತಾ? ಸೊ ಇದು 2 4 6 8 0 ಇತ್ತಂದರೆ 2ರಿಂದ ಭಾಗ ಆಗುತ್ತೆ. ಸೊ 2ರಿಂದ ಭಾಗ ಆಗುತ್ತೆ. ಓಕೆ, ಸೊ ಇದು ಇಷ್ಟ ಆನ್ಸರ್. ನೆಕ್ಸ್ಟ್ ಕ್ವೆಶನ್ ನೋಡೋಣ. ಇಲ್ಲಿ 1,11,111ರ ಭಾಜ್ಯತೆ ಯಾವುದು? ಸೊ 5ರಿಂದ ಭಾಗ ಆಗುತ್ತಾ ಅಂತ ನೋಡಬೇಕು. ಇಲ್ಲ, ಆಗಲ್ಲ, ಯಾಕಂದರೆ 0 ಮತ್ತು 5 ಅನ್ನೋದಿಲ್ಲ. 2ರಿಂದ ಭಾಗ ಆಗಬೇಕಂದ್ರೆ ಲಾಸ್ಟಿಗೆ ಸಮ ಸಂಖ್ಯೆಗಳಿರಬೇಕು. ಇಲ್ಲಿಲ್ಲ, ಸೊ ಇದಾಗಂಗಿಲ್ಲ. 9ರಿಂದ ಭಾಗ ಆಗಬೇಕಂದ್ರೆ ಎಲ್ಲ ಮೊತ್ತ 9ರಿಂದ ಭಾಗ ಆಗಬೇಕು. 1 ಎಷ್ಟಿದಾವೆ? ಇಲ್ಲಿ 6 ಇದ್ದಾವೆ. ಸೊ ಪ್ಲಸ್ ಮಾಡಿದಾಗ 6. 9ರಿಂದ ಭಾಗ ಆಗುತ್ತಾ? ಇಲ್ಲ. ಸೊ ಇದು ಕೂಡ ಆನ್ಸರ್ ಅಲ್ಲ. ಆನ್ಸರ್ ಯಾವುದು ಅಂದರೆ 7. ನೆಕ್ಸ್ಟ್ ಕ್ವೆಶನ್. 10ರ 2ರಷ್ಟಕ್ಕೆ 6ನ್ನು ಸೇರಿಸಿದರೆ ಆ ಸಂಖ್ಯೆ ಯಾವುದರಿಂದ ಭಾಗಿಸಲ್ಪಡುತ್ತೆ? 10ರ 2ರಷ್ಟಕ್ಕೆ ಅಂದ್ರೇನು? 10ನ್ನು 2 ಸಲ ಮಾಡಿದ ನಮಗೆ ಎಷ್ಟು ಬಂತು? 20. ಅದಕ್ಕೆ 6ನ್ನು ಸೇರಿಸಿದ್ರೆ ಎಷ್ಟು ಬರ್ತೈತಿ? ನಮಗೆ 26. ಸೊ 26 ಯಾವ ಸಂಖ್ಯೆಯಿಂದ ಭಾಗ ಆಗುತ್ತೆ ಅಂತ ನೋಡಿದಾಗ ಲಾಸ್ಟ್ 6 ಐತಿ. ಸೊ 2. ಹೌದಲ್ವಾ? 2 13 ಎಷ್ಟು? 26. ಓಕೆ,
ನೆಕ್ಸ್ಟ್ ಕ್ವೆಶನ್, 5ರ 4ರಷ್ಟಕ್ಕೆ 5ಅನ್ನು ಸೇರಿಸಿದ್ರೆ ಆ ಸಂಖ್ಯೆ ಯಾವುದರಿಂದ ಭಾಗವಾಗುತ್ತದೆ? 5ರ 4ರಷ್ಟಕ್ಕೆ ಅಂದರೆ ಎಷ್ಟು? 20. ಇದಕ್ಕೆ ಎಷ್ಟು ಸೇರಿಸ್ಬೇಕು? 5 ಸೇರಿಸಿದ್ರೆ ನಮ್ಗೆ ಆನ್ಸರ್ ಎಷ್ಟು ಬಂತು? 25. ಇದು ಯಾವ ಸಂಖ್ಯೆಯಿಂದ ಭಾಗ ಆಗುತ್ತೆ? 5ರಿಂದ. 5 5 25. ಸೊ ಲಾಸ್ಟ್ ಬಿಡಿ ಸ್ಥಾನದಲ್ಲಿ 5 ಇದೆ ತಾನೆ? ಸೊ ಈ ಥರ ಹೇಳ್ಕೊಬೇಕು. ಓಕೆ, ಈಗ ನೆಕ್ಸ್ಟ್ ಕ್ವೆಶನ್ ನೋಡೋಣ. ಇದು ಒಂದಿಷ್ಟು ನಂಬರ್ಸ್ನ ಕೊಟ್ಟಿದ್ದಾರೆ ಇಲ್ಲಿ. 5,55,555. ಈ ಸಂಖ್ಯೆ ಯಾವ ಸಂಖ್ಯೆಯ ಬಾಧ್ಯತೆಯನ್ನು ಹೊಂದಿದೆ? 10ರಿಂದ ಬಾಧ್ಯತೆ ಆಗ್ತದಾ? ಇಲ್ಲ, ಯಾಕಂದರೆ ಲಾಸ್ಟಿಗೆ 0 ಇಲ್ಲ. ಓಕೆ, 9ರಿಂದ ಆಗ್ತೈತೆ ನೋಡ್ರಿ, ಯಾಕಂದ್ರೆ 7ರದ್ದು ಸ್ವಲ್ಪ ಲಾಂಗ್ ಪ್ರೊಸೆಸ್ ಐತೆ, ಅದು ಇಂಟು ಗುಣಿಸಿ ಮತ್ತು ಕಳಿಬೇಕಾಗತ್ತೆ. ಸೊ 9ರದ್ದು ನೋಡೋಣ, ಎಷ್ಟಿದಾವೆ? 5 ಇಲ್ಲಿ 6 ಅದಾವು. ಸೊ ಆನ್ಸರ್ ಕೂಡಿಸಿದಾಗ 30 ಬರುತ್ತೆ. ಸೊ 30ರಿಂದ ಇದೇನಾಗಲ್ಲ ಭಾಗ, 9 ಭಾಗ ಆಗಲ್ಲ. ನೆಕ್ಸ್ಟ್ 4ರಿಂದ ಆಗಬೇಕಂದ್ರೆ ಏನಿರಬೇಕು? ಲಾಸ್ಟ್ 2 ಸ್ಥಾನ 0 ಇರಬೇಕು, ಬಿಟ್ಟರೆ ಲಾಸ್ಟ್ 2 ಅಂಕಿಗಳು 4ರಿಂದ ಭಾಗ ಆಗಬೇಕು. ಓಕೆ, ಸೊ ಲಾಸ್ಟ್ 2 ಅಂಕಿ ಯಾವುದು? 0 ಅಂತೂ ಇಲ್ಲ. ಲಾಸ್ಟ್ 2 ಅಂಕಿ ಯಾವುದು? 55. ಸೊ ಇದು 4ರಿಂದ ಭಾಗ ಆಗುತ್ತಾ? 4 1 4 15 ಬಂತು. ಸೊ ಇದು ಕೂಡ ಭಾಗ ಆಗಲ್ಲ. ಸೊ 4 ಆನ್ಸರ್ ಅಲ್ಲ. ಸೊ ರೈಟ್ ಆನ್ಸರ್ ಯಾವುದು? 7. ರೈಟ್ ಆನ್ಸರ್ ಆಪ್ಷನ್ ಸಿ 7. ಓಕೆ, ನೆಕ್ಸ್ಟ್ ಕ್ವೆಶನ್ ನೋಡೋಣ. 1000 ಈ ಸಂಖ್ಯೆಯು ಯಾವ ಸಂಖ್ಯೆಯ ಬಾಧ್ಯತೆಯನ್ನು ಹೊಂದಿಲ್ಲ? ಯಾವುದು ಇದ್ರ ಬಾಧ್ಯತೆ ಹೊಂದಿಲ್ಲ? ಸೊ 2 ಹೊಂದಿದೆ ನೋಡ್ರಿ. ಎಸ್, ಹೊಂದಿದೆ, ಯಾಕಂದ್ರೆ ಬಿಡಿ ಸ್ಥಾನದಾಗ 0 ಐತಿ, ಇದಾಗತ್ತೆ. 4 ಹೊಂದಿದ ಬಾಧ್ಯತೆಯನ್ನು ಹೊಂದೈತಾ ಇದು 4? ಎಸ್, ಯಾಕಂದರೆ ಲಾಸ್ಟ್ 2 0 ಅಂತರೂ ಇದೆ. ಸೊ ಇದು ಕೂಡ ಹೊಂದಿದೆ. 4 ಕೂಡ ಇದೆ. 4ರಿಂದನೂ ಭಾಗ ಆಗುತ್ತೆ, 2ರಿಂದನೂ ಭಾಗ ಆಗುತ್ತೆ, 8ರಿಂದನೂ ಭಾಗ ಆಗುತ್ತೆ. ಯಾಕಂದ್ರೆ ಲಾಸ್ಟ್ 3 0 ಇದಾವೆ. ಹಾಗಂದ್ರೆ ಯಾವುದರಿಂದ ಹೊಂದಲ್ಲ ಇದು? 3ರಿಂದ ಹೊಂದಲ್ಲ. 3ರಿಂದ ಭಾಗ ಆಗಲ್ಲ. ನೆಕ್ಸ್ಟ್ ಪ್ರಶ್ನೆ, 17 ಗುಂಡ್ಲೆ 7ರ ಗುಣಲಬ್ಧವು ಯಾವ ಸಂಖ್ಯೆಯ ಬಾಧ್ಯತೆಯನ್ನು ಹೊಂದಿದೆ? 15 ಗುಂಡ್ಲೆ 7 ಆನ್ಸರ್ ಎಷ್ಟು ಬರುತ್ತಾ? 105. ಇದು ಯಾವ ಸಂಖ್ಯೆಯ ಬಾಧ್ಯತೆಯನ್ನು ಹೊಂದಿದೆ ಅಂತ ನೋಡಿದ್ರೆ ಲಾಸ್ಟಿಗೆ 5 ಇದೆ. ಸೊ 5ರ ಬಾಧ್ಯತೆಯನ್ನು ಹೊಂದಿದೆ. 5ರ ಬಾಧ್ಯತೆಯನ್ನು ಹೊಂದಿದೆ ಅಂತ ಹೇಳ್ಕೊಬೋದು. ಬಿಕಾಸ್ 6ರ ಬಾಧ್ಯತೆ ಅದೆಲ್ಲ ನೋಡೋ ಅವಶ್ಯಕತೆಯೇ ಇಲ್ಲ. ಓಕೆ, ಸೊ ನಮಗೆ ಡೈರೆಕ್ಟ್ ಆನ್ಸರ್ ಸಿಕ್ಬಿಡ್ತು, ಮುಗೀತಷ್ಟೆ. ಸೊ ತುಂಬ ಈಸಿಯಾಗಿ ಈ ಒಂದು ಕ್ವೆಶನ್ಸ್ನ ನಾವು ಸಾಲ್ವ್ ಮಾಡ್ಬೋದು. ಯಾವಾಗ ಅಂದರೆ ನಾವು ಎಲ್ಲ ಒಂದು ನಂಬರ್ಸ್ನ ಒಂದು ನಿಯಮಗಳು, ಈ ವಿಭಾಜ್ಯತೆಯ ನಿಯಮಗಳನ್ನು ನಾವು ಓದ್ಕೊಂಡಾಗ. ಅದನ್ನು ನಾನು ಲಾಸ್ಟ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ದೀನಿ. ಓಕೆ, ಸೊ ಯಾರೆಲ್ಲ ನೋಡಿಲ್ಲ ಪ್ಲೀಸ್ ಹೋಗಿ ನೋಡಿ, ಅದನ್ನು ಓದ್ಕೊಳ್ಳಿ, ಅದನ್ನು ನೋಟ್ಸ್ ಮಾಡ್ಕೊಳ್ಳಿ. ಹಾಗೆ ನಿಮಗೇನಾದರೂ ನವೋದಯದ ಮೇಲಿರುವಂಥ ವೀಡಿಯೋಸ್, ಮೊರಾರ್ಜಿ ಮೇಲಿನ ವೀಡಿಯೋಸ್, ಮೊರಾರ್ಜಿ ಎಕ್ಸಾಮಿಗೆ ಸಂಬಂಧಪಟ್ಟಂಥ ವೀಡಿಯೋಸ್ನ ಮಾಡಬೇಕಂದ್ರೆ ಕಮೆಂಟ್ ಮಾಡಿ, ನನಗೆ ಖಂಡಿತ ಅದ್ರ ಮೇಲೆ ಕೂಡ ವಿಡಿಯೋ ಮಾಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ನೀವೇನಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.